ಸೆಳೀತಾ ಇದೆ, ಬಹಳ ಖುಷಿ ಇದೆ. ಇವತ್ತು ಓವರಾಲ್ ಈ ಸರ್ಕಾರ ಬಂದ ನಂತರ, ಕೇಂದ್ರ ಸರ್ಕಾರ ಬಂದಾಗಲಿಂದ ಕಳೆದ 10 ವರ್ಷದಲ್ಲಿ ನಾವು ಪ್ರತ್ಯಕ್ಷ ನೋಡಿದೆ. ಯಾಕಂದ್ರೆ ಎಲ್ಲಿ ಮಾಹಿತಿಗಳು ಜಲ್ದಿ ಸಿಗಲ್ಲ, ನಾವು ಹುಡುಕ್ಯಾಡ್ ಮಾಡಬೇಕು. ಸುಮಾರು 89ಕ್ಕೂ 90 ಲೀಕ್ಸ್ಗಳು ಆಗಿದ್ದಾವೆ ಈ ರೀತಿ. ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಎಕ್ಸಾಮಿನೇಷನ್ಸ್ ಏನು ನಡೆಸ್ತಾರೆ, ಸುಮಾರು 21 ಈ ರೀತಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರ್ತಕ್ಕಂಥದ್ದು ಲೀಕ್ಸ್ಗಳು ಆಗಿದ್ದಾವೆ. NET ಇರ್ಬೋದು, ಅಥವಾ NET ಇರ್ಬೋದು, ಅಥವಾ CBSE ಇರ್ಬೋದು. ಇವನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇದು ಒಂಥರ ದೊಡ್ಡ ಪ್ರಮಾಣದಲ್ಲಿ ಮಾಫಿಯಾ ನಡೀತಾ ಇದೆ. ಇವತ್ತು ತಮ್ಮ ಮುಖಾಂತರ, ತಮ್ಮ ಪತ್ರಿಕೆದಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ಇದು ನೀಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಷಯ. ಇದರಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಅಲಿಗೇಷನ್ ಅಂತ ಹೇಳ್ಬೋದು ತಾವು, ಬಟ್ ನನ್ನ ಹತ್ರ ಖಚಿತ ಮಾಹಿತಿ ಇಲ್ಲ. ಬಹಳ ಇಂಪಾರ್ಟೆಂಟ್ ವಿಷಯ ತಮ್ಮನ್ನ ಗಮನ ಸೆಳೆದಕ್ಕೆ ಬಯಸ್ತೀನಿ. ಇವತ್ತು ಸುಮಾರು ಈ ತರದ ಎಲ್ಲ ಲೀಕ್ಸ್ ನಲ್ಲಿ ನೋಡ್ತಾ ಇದ್ದಾರೆ, ಸುಮಾರು 89 ಲೀಕ್ಸ್ ನಲ್ಲಿ ನೋಡಿದ್ರೆ, ಇರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಇದರ ಬಗ್ಗೆ ಬಿಜೆಪಿ ಅವರು ಎಲ್ಲಿ ಚಕಾರ ಅಂತ ಮಾತಾಡಂಗಿಲ್ಲ. ಓವರ್ ಆಲ್ ಲಾಸ್ಟ್ 10 years such leaks, 89 leaks have caused inconvenience to more than 6.5 crore students. ಇದು ವರದಿ ಬಂದಿರತಕ್ಕಂಥದ್ದು. ಮಾಹಿತಿ ಬೇಕಿದ್ರೆ ನಿಮಗೆ ಕೊಡ್ತೀನಿ ಕೂಡ, ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಕೊಡ್ತೀನಿ. ಆದ್ರೆ ಇದ್ರ ಬಗ್ಗೆ ಚರ್ಚೆನೇ ಬರೋದಿಲ್ಲ. ಅದರ ಪ್ರಮುಖವಾದಂಥ ಒಂದು ಚರ್ಚೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಈ AK ರಾಜನ್ ಕಮಿಟಿ ಅಂತ ಹೇಳಿ ತಮಿಳುನಾಡಲ್ಲಿ ಮಾಡಿದ್ರು. ನಿಮಗೆ ಕಮಿಟಿಯ ನಾನು ಸಿನಾಪ್ಸಿಸ್ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದೇನಾಗಿದೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ, ಅವರಿಗೆ ಈ ಎಕ್ಸಾಮ್ಸ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಗೋರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಇದು ಬದಿರ್ತಕ್ಕಂಥ ಇದು ಸಬ್ಮಿಟ್ ಮಾಡಿದ್ದಾರೆ, MK ಸ್ಟಾಲಿನ್ ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ತಮಗೆ ಕೊಡ್ತೀನಿ. ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥದ್ದು 56% ಇರ್ತಕ್ಕಂಥದ್ದು ಅವರು 70% ವರೆಗೆ ಜಂಪ್ ಆಗಿದ್ದಾರೆ. ಏನು ಅಲ್ಲಿ ಅಂದ್ರೆ, ನಾವು ಯಾವ ಲೋಕಲ್ ಮೀಡಿಯಂ ತಮಿಳ್ ಅಂದ್ರೆ ನಾವು ಕನ್ನಡ ಮೀಡಿಯಂ ಮತ್ತು ತಮಿಳ್ ಮೀಡಿಯಂ ನಲ್ಲಿ ಇರ್ತಕ್ಕಂಥ ಮಕ್ಕಳು ಆ ರಿಪೋರ್ಟ್ ಹೇಳ್ತಾ ಇದ್ದಾರೆ. ಸೀಟ್ಸು 14.4% ಇರ್ತಕ್ಕಂಥದ್ದನ್ನ 1.7% ಬಂದ್ಬಿಟ್ಟಿದೆ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ರೂರಲ್ ಸ್ಟೂಡೆಂಟ್ಸ್ ಡೌನ್ ಬೈ ಅರೌಂಡ್ ಅಬೌಟ್ 12%. ಈ ಏನು ಇದೆಲ್ಲ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತಂದ್ರೆ, ಇದನ್ನ ಲೋ ಇನ್ಕಮ್ ಗ್ರೂಪ್ ಇರ್ತಕ್ಕಂಥ ಸುಮಾರು 2.5 ಲಕ್ಷಕ್ಕಿಂತ ದುಡ್ಡು ಕಮ್ಮಿ ಇರತಕ್ಕಂಥ ಲೋ ಇನ್ಕಮ್ ಗ್ರೂಪ್ನವ್ರು ಸುಮಾರು ಆಲ್ಮೋಸ್ಟ್ 11% ಅವ್ರಿಗೆ ಲಾಸ್ ಆಗ್ತದೆ. ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಏನ್ ಹೇಳ್ತೀವಿ, 40% ಈ ಸೀಟ್ಸ್ಗಳನ್ನ ಲೂಸ್ ಆಗ್ತಕ್ಕಂಥ ಇದು ವರದಿ ಇದೆ, ಸಂಪೂರ್ಣವಾದ ವರದಿ ಇದೆ. ಐ ಆಮ್ ನಾಟ್ ಮೇಕಿಂಗ್ ಎನಿ ಫಾಲ್ಸ್ ಎಲಿಗೇಷನ್ಸ್. ಇದು ಏನಾಗ್ತಾ ಇದೆ ಅಂತಂದ್ರೆ, ಕಡ್ಡಾಯವಾಗಿ CBSE ನಲ್ಲಿ ಏನು ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಈ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ, ಯಾಕಂದ್ರೆ ಅವ್ರು ಜಾಸ್ತಿ ದುಡ್ಡುಗಳನ್ನ ಕೊಟ್ಟು ಅಥವಾ ಈ ತರದ ಎಕ್ಸಾಮಿನೇಷನ್ ನಲ್ಲಿ ಯಾರು ಪ್ರಿಪೇರ್ ಆಗ್ತಾರೆ ಆ ಮಕ್ಕಳಿಗೆಲ್ಲ ಜಾಸ್ತಿ ಸೀಟ್ ಸಿಗ್ತಕ್ಕಂಥದ್ದು ವರದಿ ಇದೆ. ಇಟ್ಸ್ ನಾಟ್ ಐ ಆಮ್ ಮೇಕಿಂಗ್ ಎನಿ ಅಲಿಗೇಷನ್ಸ್, ಅವ್ರು ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ಎಲ್ಲೋ ಒಂದು ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ಬೇಕಂತಕ್ಕಂಥದ್ದು ಒಂದು ವಾದ. ಇವತ್ತು ಕೇಂದ್ರ ಸರ್ಕಾರಗಳು ಯಾವ ಉತ್ತರ ಕೊಡೋಕೆ ಹೋಗೋದಲ್ಲ. ನೀವು ಕೇಳಕ್ ಹೋಗ್ಬೇಡ್ರಿ, ಪ್ರಯತ್ನ ಮಾಡಬೇಡ್ರಿ. ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೇದು, ಬಟ್ ಪ್ರಯತ್ನ ಮಾಡಿದ್ರು ನಿಮ್ಗೆ ಯಾವ ರೀತಿ ಉತ್ತರ ಕೊಡೋದು ನಮ್ಮನ್ನೇ ಬೈದು ಹೋಗ್ಬಿಡ್ತಾರೆ. ನೀವು ಇಂಥವ್ಕೆ ಯಾವ ಉತ್ತರ ಕೊಡೋಕೆ ಹೋಗೋದಿಲ್ಲ. ಕೇಂದ್ರ ಸರ್ಕಾರದ ಸಚಿವರುಗಳಾಗಿರ್ಲಿ, BJP ಯಾರೇ ಮುಖಂಡರುಗಳಾಗಿರ್ಲಿ, ಇವನ್ನೆಲ್ಲ ಬಹಳ ಕೇರ್ಲೆಸ್ ಆಗಿ ತಗೊಂತ ಇದ್ದಾರೆ. ಇದು ಕಳೆದ ಸುಮಾರು 11 ವರ್ಷದಲ್ಲಿ ನಡೆದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಪ್ರಧಾನ ಮಂತ್ರಿ ಸ್ಕಿಲ್ ಯೋಜನೆ ಒಂದು ಪ್ರಾರಂಭ ಮಾಡಿದ್ರು. ಇದು ನಾನು ಹೇಳ್ತಕ್ಕಂಥ ರಿಪೋರ್ಟ್ ಅಲ್ಲಿ ಇದೆ, ಕ್ಯಾಗ್ ರಿಪೋರ್ಟ್ ಇದೆ. ಪ್ರಧಾನ ಮಂತ್ರಿ ಸ್ಕಿಲ್ ಯೋಜನೆ ಏನು ಪ್ರಾರಂಭ ಮಾಡಿದ್ರು 2015ರಿಂದ 2025 ಇಸ್ವಿವರೆಗೆ ಮಾಡಿದ್ದಾರೆ. 10 ವರ್ಷದ ಅವಧಿಯಲ್ಲಿ ಲೇಔಟ್ ಪ್ಲಾನ್ ಇರತಕ್ಕಂಥದ್ದು 14,500 ಕೋಟಿ ಖರ್ಚು ಮಾಡ್ಬೇಕಂತಿತ್ತು. 14,500 ಕೋಟಿ ಖರ್ಚಿನಲ್ಲಿ ಇವತ್ತು ಅವ್ರಿರ್ತಕ್ಕಂಥ ಕ್ಯಾಗ್ ರಿಪೋರ್ಟ್ ನಲ್ಲಿ ನಾನು ಓದಿರ್ತಕ್ಕಂಥ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 10,000 ಕೋಟಿವರೆಗೆ ಖರ್ಚು ಮಾಡಿದ್ದಾರೆ. ಟಾರ್ಗೆಟ್ ಸುಮಾರು 1,30,00,000 ಯುವಕರಿಗೆ ಓದ್ ಕಲಿಸಬೇಕು, ಸ್ಕಿಲ್ ಮಾಡಿಸ್ಬೇಕು, ಕೆಲಸ ಕೊಡ್ಬೇಕೆಂಬ ಉದ್ದೇಶ. ಟಾರ್ಗೆಟ್ ಅವ್ರು ಅಚೀವ್ ಮಾಡಿರ್ತಕ್ಕಂಥದ್ದು 1.1 crore ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಏನಂತಂದ್ರೆ 95% ಅಷ್ಟು ನೋಡಿ ಹೆಂಗಿದೆ, 95% ಅಷ್ಟು ಫೇಕ್ ಅಕೌಂಟ್ಗಳಿದಾವೆ. ಸುಮಾರು 12,122 ನಂಬರು, ಸುಮಾರು 52,000 ಮಕ್ಕಳಿಗೆ ಅಕೌಂಟ್, ಒಂದೇ ಅಕೌಂಟ್ ನಂಬರು 12,122 ಅಕೌಂಟ್ ನಂಬರ್ಗಳು 52,000 ಚಿಲ್ಲರ ಮಕ್ಕಳುಗಳಿಗೆ ಸೇಮ್ ಅಕೌಂಟ್ ಡೂಪ್ಲಿಕೇಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಫೇಕ್ ಇಮೇಲ್ ID ಇದೆ, ಯಾವ್ದು ರೀತಿಯಾದಂಥ ಮೊಬೈಲ್ ನಂಬರ್ ಇಲ್ಲ, ಇಮೇಲ್ ID ಇಲ್ಲ. ಇದು ನಾವ್ ಹೇಳಿರ್ತಕ್ಕಂಥಲ್ಲ, ಕೇಂದ್ರ ಸರ್ಕಾರದ ಅದೇ ಇರ್ತಕ್ಕಂಥ CAG ರಿಪೋರ್ಟ್, ಅವ್ರದೇ ಒಂದು ಅಂಗಾಗಿರ್ತಕ್ಕಂಥ ರಿಪೋರ್ಟು. ಸುಮಾರು 8 ಸ್ಟೇಟ್ಗಳಲ್ಲಿ, ಅಸ್ಸಾಂನಲ್ಲಿ, ಮಧ್ಯಪ್ರದೇಶನಲ್ಲಿ, ರಾಜಸ್ಥಾನ್ನಲ್ಲಿ, ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಈ ತರ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ರಿಪೋರ್ಟಿನ ವರದಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಇಲ್ಲಿ ಅವರು ಮಾತಾಡಕ್ ಹೋಗೋದಿಲ್ಲ. ಇನ್ನೊಂದು ಬಹಳ ಚೆನ್ನಾಗಿದೆ, ಮೊನ್ನೆ ದುರೇಂದರ್ ಪಿಕ್ಚರ್ ತಾವು ನೋಡಿದ್ದಾರೆ ದುರೇಂದರ್ ಪಿಕ್ಚರ್. ಆದಿತ್ಯ ದಾರ್ ಅಂತೇಳಿ ಅವರು ಬಹಳ ದುರೇಂದರ್ 1 ದುರೇಂದರ್ 2 ಮಾಡಿದ್ದಾರೆ.
ಸೊ ಐ ಆಮ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಆದಿತ್ಯ ಧಾರ್, ವೈ ಶುಡ್ ನಾಟ್ ಯು ಮೇಕ್ ಅ ಮೂವಿ ಆನ್ ವ್ಯಾಪಮ್ ಕೇಸ್. ಬಹಳ ಕ್ಲಾಸಿಕಲ್ ಕೇಸ್ ಇದೆ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಇವ್ರ ಕರ್ಮಕಾಂಡಗಳೇ. ವ್ಯಾಪಮ್ ಕೇಸ್ ನಲ್ಲಿ ಕೂಡ ಏನು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಇದು ಲೀಕ್ ಆಗ್ತಾ ಹೋಯ್ತು 2008ಲಿಂದ ಸುಮಾರು. ಇದು ಬಹಳ ನೀವು ಕೂಡ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ. ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು SIT CBI ವರದಿಯಲ್ಲಿ ಬಂದಿರತಕ್ಕಂಥದ್ದು 27 ಜನ ಮರ್ಡರ್ ಆಗ್ತಾರೆ. ಬಟ್ ಓವರ್ ಆಲ್ ಮರ್ಡರ್ ಆಗಿರೋದು 44 ಜನ. ಯಾರು A1 A2 A3 ಇರ್ತಾರೆ. ಇದು ಬಹಳ ಕ್ಲಾಸಿಕಲ್ ಕೇಸ್. BJP ಅವರ ಕರ್ಮಕಾಂಡದ ಪರಮಾವಧಿ ಒಂದು ಪಿಕ್ಚರ್ ಮಾಡ್ಬೋದು. ಏನು ನೀವು ಕೇರಳ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ದುರೇಂದರ್ 1 ದುರೇಂದರ್ 2 ಬಗ್ಗೆ ಮಾತಾಡ್ತೀರಿ. ಆದಿತ್ಯ ಧಾರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ವೈ ಶುಡ್ ನಾಟ್ ಯು ಮೇಕ್ ಅ ಫಿಲಿಮ್ ಆನ್ ವ್ಯಾಪಮ್ ಕೇಸ್. ವ್ಯಾಪಮ್ ಕೇಸ್ ನಲ್ಲಿ ಇದು ಒಂಥರ ಹಿಸ್ಟಾರಿಕಲ್. ಇದು ಯಾರು ವಿಸಿಲ್ ಬ್ಲೋವರ್ ಇದ್ದಾರೆ, ಯಾರು ಇದರಲ್ಲಿ A1 A2 A3 ಇದ್ರು, ಅವ್ರು ಇವತ್ತು ಮರ್ಡರ್ ಆಗೋಗ್ಬಿಟ್ಟಿದ್ದಾರೆ. 44 ಪೀಪಲ್ ಅಕಾರ್ಡಿಂಗ್ ಟು ಮೀ. ಐ ಕುಡ್ ಬಿ ಅಲ್ಲಿ ಸ್ವಲ್ಪ ಮಾಹಿತಿಯಲ್ಲಿ ರಿಸೋರ್ಸ್ ನಲ್ಲಿ ತಗೊಂಡಿರ್ಬೋದು. 27 ಆನ್ ರೆಕಾರ್ಡ್ ಡೆಡ್ ಇದ್ದಾರೆ. ಅದು SIT CBI ವರದಿಯಲ್ಲಿದೆ. ಓವರ್ ಆಲ್ 44 ಪೀಪಲ್ ಹ್ಯಾವ್ ಬಿನ್ ಕಿಲ್ಡ್. ಈ ಮಾಫಿಯಾ ಇದು ಎಕ್ಸ್ಪೋಸ್ ಆಗೋದನ್ನ ಮುಚ್ಚಲಿಕ್ಕೆ ಇವತ್ತು ಶಿವರಾಜ್ ಚೌಹಾಣ್ ಅವರು ಮುಖ್ಯಮಂತ್ರಿ ಇದ್ರು. ಇವತ್ತು ಅಲ್ಲೋಗಿ ಕೇಂದ್ರದಲ್ಲಿ ಮಂತ್ರಿ ಆಗಿ ಇವತ್ತು ಬಹಳ ದೊಡ್ಡ ಪ್ರಮಾಣವಾಗಿ ಭಾಷಣ ಮಾಡ್ತಿದ್ದಾರೆ. ಯಾರು ಇದ್ರ ಬಗ್ಗೆ ಉತ್ತರ ಯಾರು ಕೊಡಬೇಕು? ಸೊ ಓವರ್ ಆಲ್ 89 ಲೀಕ್ಸ್ 6.5 crore ಸ್ಟೂಡೆಂಟ್ಸ್ಗೆ ಅನಾನುಕೂಲ ಮಾಡಿರ್ತಕ್ಕಂಥ BJP ಸರ್ಕಾರ ಇವತ್ತು ಯುವಕರ ಬಗ್ಗೆ ಮಾತನಾಡಲಿಕ್ಕೆ ಏನು ಅವರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಸೊ ಐ ರಿಕ್ವೆಸ್ಟ್, ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಲಕ್ಷಾಂತರ ಯುವಕರು ಇದ್ದಾರೆ. ಕಮ್ ಔಟ್, ಇಟ್ಸ್ ಯುವರ್ ಟೈಮ್, ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಗೋಯಿಂಗ್ ಟು ಬಿಲ್ಡ್ ದ ನೇಷನ್. ಇದೇನು ದೇಶ BJP ದಲ್ಲ, ಕಾಂಗ್ರೆಸ್ ಅಲ್ಲ. ಎವ್ರಿ ಯಂಗ್ಸ್ಟರ್ ಇನ್ ಕರ್ನಾಟಕ, ಪರ್ಹ್ಯಾಪ್ಸ್ ಇನ್ ಇಂಡಿಯಾ, ಇಂಥ ಇಶ್ಯೂಗಳು ಬಂದಾಗ ಕಮ್ ವಾಟ್ ಮೇಟ್ ನಮ್ಮ ಗೌರ್ಮೆಂಟ್ ಇರ್ಬೋದು, ಯಾವುದೇ ಸರ್ಕಾರಗಳು ಇರ್ಬೋದು, ಇದನ್ನ ಬಂದು ಖಂಡಿಸಿ ಪ್ರತಿಭಟನೆ ಮಾಡಿ, ಬಹಳ ಶಾಂತಿ ಅಂತ ಪ್ರತಿಭಟನೆ ಮಾಡಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಯಂಗ್ ಜನರೇಷನ್ ಜನ್ಜಿ ಅಂತ ಏನು ಕಳಿತೀವಿ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಈ ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಆಗುಗಳ ಬಗ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಬೇಕು. ಅದಕ್ಕೆ ಮಾಧ್ಯಮ ನೀವು ಯಂಗ್ಸ್ಟರ್ಸ್ಗೆ ಇದನ್ನ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈಗ ಇದು ಲೀಕ್ಸ್ ಬಗ್ಗೆ ಆಯ್ತು.